ಈಗ ಹೇಗೆ ಅನ್ನಿಸ್ತದೆ ಸಿನಿಮಾ ರಿಲೀಸ್ ಆಗಿದೆ, ಈಗ ಆರಾಮಾಗಿ ನನ್ನ ಜೊತೆ ಜ್ಯೂಸ್ ಕೊಡ್ಕೊಂಡು ಕುಡಿತಾ ಇದೆಯಾ, ಬಟ್ ನಂಗೆ ಗೊತ್ತು ತುಂಬಾ ಟೆನ್ಷನ್ ಇರುತ್ತೆ ಒಳಗಡೆ ಅಂತ. ಹೌ ಯು ಫೀಲಿಂಗ್? ಲಿಟ್ರಲಿ ಒಂದು ವಾರ ಆಯ್ತು ನಿದ್ದೆನೂ ಮಾಡಿಲ್ಲ, ನಿದ್ದೆನೂ ಬರ್ತಾನೂ ಇಲ್ಲ. ಟೆನ್ಷನ್ ಅಂತೂ ಇದೆ. ರಾತ್ರಿ ಹಿಂಗ್ ಕಣ್ಣು ಮುಚ್ಚಬೇಕಾದ್ರೆ ಒಂದಷ್ಟು ಜನ ಎಲ್ಲ ಬಂದು ಹೋಗ್ತಾರೆ. ಜನಗಳು ಏನಂದ್ರು, ಇವ್ರೇನಂದ್ರು, ಅವ್ರೇನಂದ್ರು ಅನ್ನೋದೇ ಕಾಡ್ತಾ ಇರುತ್ತೆ. ಒಂಥರ ಭಯ ಇದೆ. ಬಟ್ ಅಷ್ಟೇ ಖುಷಿ ಏನು ಅಂತಂದ್ರೆ ಎಲ್ಲರೂ ಇಷ್ಟಪಡ್ತಿದ್ದಾರೆ. ಅಂಡ್ ನನಗೊಂದು ಖುಷಿ ಆಗಿರೋದು ಏನು ಅಂತಂದ್ರೆ, ನಾನು ನನ್ನ ಫ್ರೆಂಡು ಅಂತಾನೆ ಅಲ್ಲದೆ ಇವ್ ನಮ್ಮ ಸಿನಿಮಾನ ಪ್ಯೂರ್ಲಿ ಒಂಥರ ಮನಸ್ಪೂರ್ವಕ ಇಷ್ಟಪಟ್ಟ. ಇವನು ಅದ ಎಮೋಷನ್ ಏನ್ ಸಿನಿಮಾದಲ್ಲಿ ನೋಡಿದ್ರು ಅದ್ರ ಇವನು ಅದನ್ನ ಫೀಲ್ ಆದ. ಈಗ ನಾವು ಏನಾಗುತ್ತೆ ಅಂತಂದ್ರೆ, ನಾವು ಚಿಕ್ಕ ವಯಸ್ಸಿಂದ ನೋಡ್ ಬೆಳೆದಿರೋ ನಾವು ಆಕ್ಟರ್ನ ಅಂತ ಅಕ್ಸೆಪ್ಟ್ ಮಾಡೋದೇ ತುಂಬಾ ಕಷ್ಟ. ಅವ್ನು ಆಕ್ಟಿಂಗ್ ಮಾಡ್ತಿದ್ದಾನೆ ಅಂತಂದ್ರೆ ಅದು ಅಕ್ಸೆಪ್ಟ್ ಮಾಡೋದೇ ಕಷ್ಟ. ನಾನು ಅದೇ ಕೇಳ್ತಿದ್ದೆ ಅವನ ಹತ್ರ, ಹೆಂಗ್ ಬಂದಿದೆ ಗುರು ಎಮೋಷನ್, ಓವರ್ ಆಲ್ ಸಿನಿಮಾ ಹೆಂಗೆ ಕೂತಿದೆ ಅಂತ. ಇಲ್ಲ ನಾನು ಎಮೋಷನಲ್ ಬ್ರೇಕ್ ಡೌನ್ ಆದೆ ಅಂತ. ಅದು ನಂಗೆ ಒಂದ್ ಸ್ವಲ್ಪ ಸಮಾಧಾನ ತಂದಿದೆ. ಬಟ್ ಅದೇ ಜನಗಳಿಗೂ ಅದಷ್ಟೇ ರೀಚ್ ಆಗಿದೆ ಅನ್ನೋದು ಒಂದು ಕಾಡುತ್ತಾ ಇದೆ. ರೀಚ್ ಆಗುತ್ತೆ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಮೌತ್ ಪಬ್ಲಿಸಿಟಿಯಿಂದ ರೀಚ್ 100% ಆಗುತ್ತೆ. ಸೊ ಒಳ್ಳೆ ಸಿನಿಮಾ ಖಂಡಿತವಾಗ್ಲೂ ಆಗಿದೆ, ಒಳ್ಳೆ ಪ್ರಯತ್ನ ಆಗಿದೆ. ಆ ಪ್ರಯತ್ನಕ್ಕೆ ನಮ್ಮೆಲ್ಲರ ಒಂದು ಸಣ್ಣ ಏನೋ ಅಳ್ಳು ಸೇವೆ ಅಷ್ಟೇ, ಇನ್ನೇನಿಲ್ಲ. ಐ ವಾಂಟ್ ಇಟ್ ಟು ವಿನ್ ಬಿಕಾಸ್ ನಾಟ್ ಓನ್ಲಿ ಮೈ ಫ್ರೆಂಡ್, ನನ್ನ ಫ್ರೆಂಡ್ ಮಾತ್ರ ಗೆಲ್ಬೇಕು ಅಂತಲ್ಲ, ನನ್ನ ಫ್ರೆಂಡ್ ಒಂದು ಒಳ್ಳೆ ಸಿನಿಮಾನು ಗೆಲ್ಬೇಕು, ಅದರಿಂದ ಇಂಡಸ್ಟ್ರಿಗೆ ಒಳ್ಳೆ ಕೊಡುಗೆ ಆಗುತ್ತೆ, ಒಂದು ಒಳ್ಳೆ ಸಿನಿಮಾ ಇಂಡಸ್ಟ್ರಿ ಕೊಡುಗೆ ಆಗುತ್ತೆ. ಮತ್ತೆ 2026ಕ್ಕೆ ಒಂದು ಒಳ್ಳೆ ಸ್ಟಾರ್ಟ್ ಸಿಗುತ್ತೆ ನಮ್ಮೆಲ್ಲರಿಗೂ. ಯಾಕಂತಂದ್ರೆ ಐ ನೋ ಇಟ್ಸ್ ಅ ರಫ್ ಪ್ಯಾಚ್ ಫಾರ್ ಅವರ್ ಇಂಡಸ್ಟ್ರಿ. ಸೊ ಒಳ್ಳೆ ಸಿನಿಮಾ 100% ಗೆಲ್ಲೇಬೇಕು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನಿನ್ಗೆ ಆಕ್ಚುಲಿ ನಾನು ಸುಮಾರು ಪ್ರಶ್ನೆಗಳು ಕೇಳೋದಿದೆ ಸಿನಿಮಾ ಬಗ್ಗೆ. ಅಂಡ್ ಪರ್ಸನಲ್ ಆಗಿ ತೀರ್ಥರೂಪ ತಂದೆಯವರಿಗೆ ಯಾಕೆ ಅಂದ್ರೆ, ಒಂದು ನನಗೆ ಇವರು ಕಾಂಟ್ಯಾಕ್ಟ್ ಆದ್ಮೇಲೆ ರಾಮೇನಹಳ್ಳಿ ಜಗನ್ನಾಥ್ ಕಾಂಟ್ಯಾಕ್ಟ್ ಆದ್ಮೇಲೆ ನಮ್ಗೆ ಒಂದ್ ಅನ್ಸಿದೆ ಅಂದ್ರೆ, ಅವ್ರ ಸಿನಿಮಾ ಮುಂಚೆ ನಾನು ನೋಡಿದ್ನಲ್ಲ, ಕಂಟೆಂಟ್ ಇತ್ತು. ಇವತ್ತಿಗೆ ಇರೋದು ಕಂಟೆಂಟೇ ಕಿಂಗ್. ನಾವೆಲ್ಲ ಕೇಳ್ಕೊಂಡು ಮುಂಚೆನೂ ಅದೇ ಕಿಂಗ್ ಆಗಿರೋದು. ಬಟ್ ನನಗೆ ಇವ್ರ ಜೊತೆ ಒಂದಾಗ ಎಮೋಷನ್, ಇವ್ರ ಜೊತೆ ಆ ಜರ್ನಿನೇ ನಂಗೆ ಒಂಥರ ತುಂಬಾ ಇಷ್ಟ ಆಯ್ತು. ಆಸ್ ಎ ಡೈರೆಕ್ಟರ್ ನಂಗೆ ಅವ್ರು ತುಂಬಾ ಇಷ್ಟ ಆಗಿದೆ. ನಾನು ಮತ್ತೆ ಇನ್ಯಾವ ನಂದೊಂದು ಸ್ಟಾರ್ಟ್ ಆದ್ರೆ ಒಂದು ಸಿನಿಮಾ ಮತ್ತೆ ಅದೇ ಜಾನರು, ಒಂಥರ ಫೈಟು, ಅದೇ ಲವ್ ಸ್ಟೋರಿ, ಆ ತರ ಹೋಗೋದ್ ಬೇಡ ಅಂತ ಏನೋ ಒಂದು ಒಳಗಡೆ ಸ್ಟ್ರಾಂಗ್ ಫೀಲಿಂಗ್ ಇತ್ತು. ಕಂಟೆಂಟ್ ಒಂಥರ ಕಿಂಗ್ ಆಗಿರ್ಬೇಕು, ಅಥವಾ ಕಂಟೆಂಟ್ ತುಂಬಾ ಜನಗಳಿಗೆ ಹತ್ರ ಆಗ್ಬೇಕು, ಪಾತ್ರಗಳ ಹತ್ರ ಆಗೋಗ್ಬೇಕು. ಇವ್ನು ಹೀರೋ ಗುರು, ಇವ್ನು ಹೀರೋ ನೋಡ್ಬಾರ್ದು ನನ್ನ ಅಂದ್ರೆ, ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾನೇ ಒಂಥರ ಎಲ್ಲ ಬಿಲ್ಡ್ ಆಗಿದೆ, ಎಲ್ಲಾ ಕ್ಯಾರೆಕ್ಟರ್ಗಳು ಒಂಥರ ಎಲ್ಲರಿಗೂ ಹತ್ರವಾಗಿರ್ಬೇಕು ಅಂತ ಸಿನಿಮಾ ಮಾಡ್ಬೇಕು. ಸಿನಿಮಾ ಗೆದ್ರೆ ಹೋಲ್ ಸ್ಟೋರಿ ಚೆನ್ನಾಗಿ ಗೆಲ್ಬೇಕು. ಸೊ ಅವಾಗ ಎಲ್ಲರಿಗೂ ಎಷ್ಟು ಸಿಗುತ್ತೆ, ಎಲ್ಲರಿಗೂ ಅವಕಾಶ ಸಿಗುತ್ತೆ ಅನ್ನೋದು ಒಂದು ನನ್ನ ಮೈಂಡಲ್ಲಿ ಇತ್ತು. ಅಂಡ್ ನನ್ಗಿದು ನಾನ್ ಸೀರಿಯಲ್ ಮಾಡಿದ್ ಏನಿತ್ತು ಕ್ಯಾರೆಕ್ಟರ್ ಅದೇ ಜಾನರ್ ಇತ್ತು. ಅಂದ್ರೆ ಈಗ ಅನ್ಬೋದು ಅಂದ್ರೆ, ಮಾಡಿರೋ ಜಾನರ್ ಇನ್ನೊಂದ್ಸಲ ಮಾಡೋದು ಯಾಕೆ ನೀವು ಚೂಸ್ ಮಾಡಿದೆ ಅಂತ. ನಂಗೆ ಅದೊಂದು ಸ್ಟ್ರಾಂಗ್ ಬಿಲೀಫ್ ಏನು ಅಂತಂದ್ರೆ, ಆ ಕ್ಯಾರೆಕ್ಟರ್ ಎಲ್ಲರಿಗೂ ತಲುಪುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅಂಡ್ ಅದೇ ತರ ಇದಿರ್ಬೇಕಾದ್ರೆ ಮೋಸ್ಟ್ಲಿ ನಂಗೆ ಅದು ಒಳಗಡೆಯಿಂದ ಅನ್ಸಿದ್ದೇನು ಅಂತಂದ್ರೆ, ಸಿನಿಮಾಗ್ ಬರ್ಬೇಕಾದ್ರೆ ಜನಗಳಿಗೆ ಸೀರಿಯಲ್ ಇಂದ ಎಷ್ಟು ಜನ ನೋಡಿದಾರಲ್ಲ ಗೊತ್ತಿಲ್ಲ, ಸಿನಿಮಾ ಅಂತ ಬಂದಾಗ ಈ ಕ್ಯಾರೆಕ್ಟರ್ ಇನ್ನೂ ಹೈಲೈಟ್ ಆಗ್ಬೇಕು, ಈ ತರ ಕ್ಯಾರೆಕ್ಟರ್ಗಳು ಜನ ನಮ್ ಸುತ್ತಮುತ್ತ ಇದಾರೆ ಅಂತ ಗೊತ್ತಾಗ್ಬೇಕು. ಜನಗಳಿಗೆ ಈ ತರ ಒಂದು ಯುನೀಕ್ ಕ್ಯಾರೆಕ್ಟರ್ ಕೂಡ ಒಂಥರ ಇಷ್ಟ ಆಗೋ ತರ ಅನ್ಸ್ಬೇಕು ಅಂತ ನಂಗೆ ಅನ್ಸಿತ್ತು. ಸೊ ದೆನ್ ನಾನು ಇದೇ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ಚೂಸ್ ಮಾಡಿದೆ. 2 ಕತೆ ಕೇಳಿದೆ ಅವ್ರ ಹತ್ರ, ಬಟ್ ಇದೇ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಫಿಕ್ಸ್ ಆದೆ. ಸೊ ಟೈಟಲ್ಗೆ ಬಂದ್ರೆ, ಅಂದ್ರೆ ಇಟ್ ಈಸ್ ವೆರಿ ಪರ್ಸನಲ್. ಯಾರಿಗೆ ಆದ್ರೂ, ನನಗಾಗ್ಲಿ ನಿನ್ಗಾಗ್ಲಿ, ತೀರ್ಥರೂಪ ತಂದೆಯವರಿಗೆ ನೀನೊಂದು ಇವತ್ತಿಗೆ ನಿಮ್ ತಂದೆ ಇದ್ದಿದ್ದಿದ್ರೆ ತುಂಬಾನೇ ಖುಷಿ ಪಟ್ಟಿರೋರು. ನೀನ್ ಅವ್ರಿಗೆ ಆಸ್ ಅ ಮಗ ಒಂದ್ ಒಳ್ಳೆ ಗಿಫ್ಟ್ ಕೊಟ್ಟಿದ್ಯಾ ಅಂತ ನನಗನ್ಸುತ್ತೆ. ಅವ್ರಿದ್ದಿದ್ರೆ ನಿನ್ಗೆ ಏನ್ ಹೇಳಿರೋರು, ಒಂದು ಎಷ್ಟು ಖುಷಿ ಪಟ್ಟಿರೋರು, ನೀನ್ ಅವ್ರಿಗೆ ಏನ್ ಹೇಳ್ತಾ ಇದ್ದೆ, ಈ 3 ವಿಷಯ. ನನಗೆ ಅದೇ ಅನ್ಸುತ್ತೆ ಯಾವಾಗ್ಲೂ. ಇದೊಂದು ಸಿನಿಮಾ ಆಗ್ತಿರೋ ಟೈಮಲ್ಲಿ ಡ್ಯಾಡಿದು ಲಾಸ್ಟ್ ಮೂಮೆಂಟ್ ಸ್ವಲ್ಪ ಸಿನಿಮಾ ಡಿಸ್ಕಷನ್ ನಡೀತಾ ಇತ್ತು. ಅಂದ್ರೆ ತೆಲುಗು ಅದು. ಸೀರಿಯಲ್ ನೋಡಿ ಖುಷಿ ಪಟ್ಟಿದ್ದು, ಒಂದು ಸ್ಟೇಜ್ಗೂ ಕರ್ಕೊಂಡೋಗಿದೆ, ಅಲ್ಲಿ ಅವಾರ್ಡ್ ಎಲ್ಲ ಕೊಡ್ಸಿದ್ರು. ಅದೆಲ್ಲ ನಾನು ನೋಡಿ ನಂಗೆ ಸಮಾಧಾನ ಇತ್ತು ಪರ್ಸನಲಿ, ಅವ್ರಿದ್ದಾಗ ಇದೆಲ್ಲ ಇತ್ತು ಅಂತ. ಸಿನಿಮಾ ಒಂದು ತೋರಿಸ್ಬಿಡ್ಬೇಕು, ಹೆಂಗಾರು ಮಾಡಿಬೇಕು ಅಂತ ನನ್ನ ಮನ್ಸಲ್ಲಿ ತುಂಬಾ ಅನಿಸ್ತಿತ್ತು. ಬಟ್ ಆ ಟೈಮಲ್ಲಿ ಅವರು ಇರ್ಲಿಲ್ಲ. ಇನ್ನೇನು ಶುರು ಆಗ್ಬೇಕು ಅನ್ನೋ ಟೈಮಲ್ಲಿ ಅವರು ಇರ್ಲಿಲ್ಲ. ಸೊ ಅದ್ ನಂಗೆ ಇವತ್ತಿಗೂ ಕಾಡುತ್ತೆ ಒಂಥರ. ಅಂದ್ರೆ ಟಿವಿಲಿ ತೋರ್ಸೋದು ಒಂಥರ, ಬಟ್ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸಿದಾಗ ಅದ್ರ ಮಜಾನೇ ಬೇರೆ, ಅದು ಖುಷಿ ತಂದ್ಕೊಡೋ ಖುಷಿನೇ ಬೇರೆ.
ಇವಾಗ ನಾನು ತುಂಬಾ ಮಿಸ್ ಮಾಡ್ಕೋತೀನಿ ಅವ್ರನ್ನ. ಬಟ್ ಎಲ್ಲೋ ಅದಕ್ಕೆ ನಾನು ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಅರ್ಪಣೆ ಅಂತ ಅವ್ರಿಗೆ ಇದ್ ಮಾಡಿದ್ದು. ಎಲ್ಲ ಒಳಗಡೆಯಿಂದ ಅನಿಸ್ತಾ ಇದೆ ಏನಂದ್ರೆ ಅವ್ರ ಆಶೀರ್ವಾದ ಇದ್ದಿದ್ಕೇನೆ ಮೋಸ್ಟ್ಲಿ ತೀರ್ಥರೂಪ ತಂದೆಯವರಿಗೆ ಏನೋ ಒಂದು ಟೈಟಲ್ ಸಿಗ್ತಿರೋ ನನಗೆ ಅಂತ ನನ್ಗೊಂದು ಸ್ಟ್ರಾಂಗ್ ಬಿಲೀಫ್. ಯಾಕಂದ್ರೆ ಎಲ್ಲಾದ್ರೂ ಒಂದು ಇನಿಷಿಯಲ್ ಫಸ್ಟ್ ಸಿನಿಮಾ ಅಂತ ಬಂದ್ರೆ ಒಂದು ಶಾರ್ಟ್ ಅಲ್ಲಿ ಇರುತ್ತೆ, ಏನೋ ಒಂದು ಕ್ಯಾಚಿ ಆಗಿರೋ ಒಂಥರ ಇರುತ್ತೆ. ಬಟ್ ನಮ್ದು ತುಂಬಾ ಟೈಟಲ್ ಇಡೀ ಸಿನಿಮಾದಲ್ಲೇ ಅದೊಂದು ಇಮೋಷನಲ್ ಇದೆ. ನಿಮ್ಮಪ್ಪ ನೋಡಿದ್ರೆ ನಿನ್ಗೆ ಏನ್ ಹೇಳಿರೋರು? ನನ್ನ ಪ್ರಕಾರ ನಮ್ಮಪ್ಪ ನೋಡಿದ್ರೆ ಅವತ್ತಿನ ದಿನಕ್ಕೆ ನಾನು ಯಾಕೆ ಹಂಗಿದ್ದೆ ಅನ್ನೋದನ್ನ ನನಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರೆ. ಅಂದ್ರೆ ನಾನು ತುಂಬಾ ಪ್ರಶ್ನೆ ಮಾಡುವೆ, ನೀವ್ ಯಾಕೆ ಸುಮ್ಮನೆ ಎಷ್ಟೊಂದು ಅಂದ್ರೆ ಜಿಪ್ಪಣ ಮಾಡ್ತೀರಾ ಅಂತ, ಅಥವಾ ಅದ್ ಕೊಡ್ಸಲ್ಲ ಇದ್ ಕೊಡ್ಸಲ್ಲ, ಅಥವಾ ಯಾಕೆ ಹಿಂಗೆ ಇರ್ಬೇಕು, ಅದು ಯಾಕೆ ನಾನ್ ತುಂಬಾ ಕ್ವಶನ್ ಮಾಡ್ತಿದ್ದೆ. ಇರೋದೊಂದ್ ಲೈಫು ಜಿಂದಗಿ ಮಾಡ್ಬಿಡ್ಬೇಕು, ಯಾಕೆ ನೀವು ಅದನ್ನ ಇನ್ನ ಇದ್ ಮಾಡ್ತೀರಾ, ಬೈಕ್ ಕೊಡ್ಸಕ್ ಯಾಕೆ ಹಿಂದೆ ಮುಂದೆ ನೋಡ್ತೀರಾ. ತುಂಬಾ ಜಗಳ ಆಡಿದೀನಿ ಬೈಕ್ ಕೊಡ್ಸ್ಬೇಕಾದ್ರೆ. ಅವಾಗ ನನಗೆ ಇವತ್ತು ಅನ್ಸದು, ನನಗೆ ಇವಾಗ ನಾನ್ ಬೈಕ್ ಓಡಿಸ್ಬೇಕಾದ್ರೆ ನನಗೆ ಅಂದ್ರೆ ಇವಾಗ ಕಾರ್ ಓಡಿಸ್ಬೇಕು ಗೊತ್ತಾಗುತ್ತೆ. ಅಂದ್ರೆ ಬೈಕ್ ಓಡಿಸ್ಬೇಕಾದ್ರು ಬೈಕ್ ಕೊಡ್ಸಕ್ಕಲ್ಲ ಅವ್ರು ಭಯ ಇದ್ದಿದ್ದು, ಆ ವಯಸ್ಸಲ್ಲಿ ಕೊಡ್ಸಕ್ ಭಯ ಆಯ್ತು ಅಷ್ಟೇ. ಅಂದ್ರೆ ಎಲ್ಲಿ ಬಿದ್ದಿಗಿದ್ದಿನಾರ ಆಗ್ಬಿಡ್ತಾನೋ, ಈ ವಯಸ್ಸಲ್ಲಿ ಇದೆಲ್ಲ ಕೊಟ್ರೆ ಎಲ್ಲ ಹಾಳಾಗ್ಬಿಡ್ತಾನೋ, ಆ ಒಂದು ಇಂಟೆನ್ಷನ್ ಇತ್ತು ಅಷ್ಟೇ. ಬಿಟ್ಟು ಅವ್ರಿಗೆ ಒಳಗಡೆಯಿಂದ ಇನ್ನೇನು ಬೇರೆ ಬೇರೆ ಭಾವನೆಗಳು ಇರ್ತದೆ. ಅದೆಲ್ಲ ನಂಗೆ ಅರ್ಥ ನಂಗೆ ಆವತ್ತಿನ ದಿನ ಅರ್ಥ ಆಗ್ತಿರ್ಲಿಲ್ಲ. ಮೋಸ್ಟ್ಲಿ ಅದಿದ್ರೆ ನಂಗೆ ಅದನ್ನೆಲ್ಲ ಆಗಿರೋದೇನೋ. ಆ ಟೈಮಲ್ಲಿ ನಾವು ಹಠ ಮಾಡ್ತಾ ಇದ್ದೋ, ನಮಗೂ ಬೈಕ್ ಕೊಡ್ಸು ಅಂತ ನಾವು ಜಗಳ ಮಾಡ್ತಾ ಇದ್ದೋ. ಇವತ್ತಿಗೆ ಬೇಜಾರಾಗುತ್ತೆ, ಇಲ್ಲ ಆ ಕಷ್ಟ ಏನು ಅಂತ ನಮಗ್ ಗೊತ್ತಾಗ್ಲಿ ಅದಾಗ್ಲೇ ಅವ್ರು ಎಷ್ಟ್ ಕಷ್ಟ ಪಡ್ತಾ ಇದ್ರು, ಅದ್ರ ಬೆಲೆ ಏನು ಅಂತ ನಮಗ್ ಗೊತ್ತಾಗುತ್ತೆ. ಯಾ ಲೈಫ್ ಹ್ಯಾಸ್ ಟು ಗೋ ಆನ್. ಅಂಡ್ ನನಗೆ ಈ ಸಿನಿಮಾದಲ್ಲಿ ಬರೀ ತಂದೆ ಮಾತ್ರ ಅಲ್ಲದೆ ತಾಯಿ, ತಂದೆ, ಒಂದು ಕಂಪ್ಲೀಟ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ನನ್ಗನ್ಸುತ್ತೆ. ಮೊನ್ನೆ ನಾನು ಸೆಲೆಬ್ರಿಟಿ ಶೋ ದಿನ ಸಿನಿಮಾ ನೋಡಿದಾಗ ಖುಷಿ ಆಗುತ್ತೆ ನನಗೆ. ಆಸ್ ಅ ಫ್ರೆಂಡ್, ನೀನೊಂದು ಮಾಸ್ ಸಿನಿಮಾನ ಚೂಸ್ ಮಾಡದೆ ಒಂದು ಒಳ್ಳೆ ಕಾಂಟೆಂಟ್ ಸಿನಿಮಾನ ಚೂಸ್ ಮಾಡಿರೋದು ಬಹಳ ಖುಷಿ ಆಯ್ತು, ಬಹಳ ಹೆಮ್ಮೆ ಆಯ್ತು. ಬಿಕಾಸ್ ಜನಗಳಿಗೆ ಯಾವತ್ತಿಗೂ ಫಸ್ಟ್ ಒಬ್ಬ ನಟನಾಗಿ ನಾವು ಪರಿಚಯ ಆಗ್ಬೇಕು, ಒಬ್ಬ ನಟನಾಗಿ ಇಷ್ಟ ಆಗ್ಬೇಕು. ಅದಾದ್ಮೇಲೆ ಆ ನಟ ಓಕೆ ನಮ್ಮ ಮನೆ ಪಕ್ಕದವನು ಅಂತ ಅನ್ಸಿದ್ಮೇಲೆ ಅವ್ನು ಫೈಟ್ ಮಾಡಿದ್ರು, ಮಾಸ್ ಅದಿದ್ರು ಅಕ್ಸೆಪ್ಟ್ ಮಾಡ್ತಾರೆ. ಈವನ್ ನಾನು ಅದನ್ನೇ ಫೀಲ್ ಮಾಡೋದು. ನನ್ ಮನ್ಸಲ್ಲಿ ಅದೇ ಇದ್ದು. ಅಂದ್ರೆ ಫಸ್ಟ್ ಜನ ಇವ್ ನಮ್ಮನೆ ಹುಡುಗ ಗುರು, ಇವನೇನ್ ತಪ್ಪು ಮಾಡು ನಾನು ತಗೋತೀನಿ ಅನ್ನೋ ತರ ಒಂದ್ ಮನಸ್ಥಿತಿ ಬರ್ಬೇಕು. ಫಸ್ಟ್ ನಮ್ಮನೆ ಹುಡುಗ ಅನ್ಸ್ಕೊಳಕನ ಒಂದ್ ಫ್ಯಾಮಿಲಿ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು. ಅವ್ರನ್ನ ನೋಡಿದಾಗ ಇವ್ ನನ್ ತಮ್ಮ ಅನ್ಸ್ಬೇಕು, ಇಲ್ಲ ನನ್ ಮಗ ಅನ್ಸ್ಬೇಕು, ಇವ್ರು ನಮ್ಮ ಅಣ್ಣ ಅಂತ ಅನ್ಸ್ಬೇಕು. ಕೋಪ ಇದ್ರು ಪರವಾಗಿಲ್ಲ, ನಮ್ಮವನು ಅಂತ ಅನ್ಸ್ಬೇಕು. ಅದೊಂದು ನನ್ ಮೈಂಡ್ಸಲ್ಲಿ ತುಂಬಾ ಇತ್ತು. ಅದು ನಂಗೆ ಬಹುಶಃ ಅದು ನಾನು ಸೀರಿಯಲ್ ಮಾಡಿದ್ರಿಂದ ನಂಗೆ ಅದ್ರದ್ದು ಆ ಫೀಲಿಂಗ್ ಅಲ್ಲಿಂದ ಅರ್ಥ ಆಯ್ತೇನೋ ಅಂತ ಅನ್ಸುತ್ತೆ. ಜನಗಳ ಮನ್ಸಲ್ಲಿ ಹೆಂಗ್ ನಾವು ಕೂರ್ತೀವಿ ಅನ್ನೋದು ಅಲ್ಲಿಂದ ನಂಗೆ ಅರ್ಥ ಆಯ್ತು ಅನ್ಸುತ್ತೆ. ಸೊ ಹಂಗಾಗಿ ನಾನು ಸಿನಿಮಾನ ಈ ತರದೊಂದು ಜನರ ಶುರು ಮಾಡ್ಬೇಕು ಅಂತ ಇತ್ತು. ಮಾಸಲ್ಲಿ ನಾವು ಒಂದ್ ಫಸ್ಟ್ ಬಂದ್ ಫೈಟ್ ಮಾಡ್ಬಿಡ್ಬೋದು, ರೊಮ್ಯಾಂಟಿಕ್ ಸೀನ್ಗಳು ಮಾಡ್ಬೋದು, ಅಥವಾ ಒಂದು ಡಾನ್ಸ್ ಮಾಡ್ಬಿಡ್ಬೋದು. ಅದೆಷ್ಟು ಕನೆಕ್ಟ್ ಆಗ್ತೀವೋ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಒಂದು ಪಾತ್ರದಲ್ಲಿ ನಾನು ಕನೆಕ್ಟ್ ಆಗ್ಬೇಕು ಅಂತ ಫಸ್ಟ್ ನನ್ನ ಇಂಟೆನ್ಷನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.